ನಿಮ್ಮ ಪೊಲೀಸರು ಎಲ್ಲಿ ಹೋಗ್ತಾರೆ? ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ, ನಾಳೆ ನವರಾತ್ರಿ ಬಂದ್ರೆ ದುರ್ಗೆ ಪೆಂಡಾಲ್ ಹತ್ರ ಹೋಗ್ತೀರಿ. ಏನ್ ನಡ್ಸಕ್ ಹೊರಟಿದ್ದೀರಿ ನೀವು? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ. ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ. ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು? ಆ ವೋಟ್ ಎಲ್ಲ ನಿಮ್ದೆಪ್ಪ. ಎಷ್ಟು ದಿನ ಮಾಡುವರಿದ್ದೀರಿ? ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ, ಒಂದು ಪರಿಮಿತಿ ನೀವು ಹಾಕೋಬೇಕು. ಆ ವೋಟ್ ಯಾರಿಗೂ ಬರಲ್ಲ, ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ. 100% ನಿಮ್ದೆ. ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು, ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ. ಚಾಮುಂಡಿಯಲ್ಲಿ ಅಪಮಾನ, ಗಣಪತಿ ಉತ್ಸವದಲ್ಲಿ ಅಪಮಾನ. ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯನವರೇ? ನಿಮ್ಮ ತುಘಲಕ್ ದರ್ಬಾರವನ್ನ, ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಏನ್ ಮಾಡ್ಕೊರಟಿದ್ದೀರಿ ನೀವು? ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ, ಅದು ಭದ್ರಾವತಿ ಇರ್ಬೋದು, ಅದು ಮುಳಬಾಗಿಲು ಇರ್ಬೋದು, ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು, ರಾಜ್ಯದ ಯಾವುದೇ ಕಡೆ ಇರ್ಬೋದು, ಅಥವಾ ಮದ್ದೂರು ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ, ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರೆ ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ? ಅವ್ರ ಮೆರವಣಿಗೆ ಬಂದಿರೋರು, ಅವ್ರು ಭಯೋತ್ಪಾದಕರಲ್ಲ. ಅವ್ರು ಪಿಸ್ತೂಲ್ ಹಿಡ್ಕೊಂಡು ಬಂದಿಲ್ಲ, ಅವ್ರು ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ. ಯಾರು ತಲ್ವಾರ್ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಅವರಿಗೆ ಕೇಸ್ ಹಾಕಿಲ್ಲ. ನೀವು ಕ್ಯಾಬಿನೆಟ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ. ಮೊನ್ನೆನೂ 25-30 ಕೇಸ್ ಯಾರು ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ. 60 ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು, ಅದು 25-30 ಇಂಥ ಕೇಸ್ ಇದಾವೆ. ಏನ್ ನಡೆಸಕ್ ಹೊರಟಿದ್ದೀರಿ ನೀವು? ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ? ಎಲ್ಲರನ್ನು ಈಕ್ವಲ್ ಆಗಿ ನೋಡಿ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ. ನಿಮ್ಗೆ ಬೇರೆ ದಿನ ಇದೆ, ನವರಾತ್ರಿಯಲ್ಲಿ ಯಾಕೆ ಮಾಡ್ತೀರಿ ಮಾದೇವಪ್ಪನವ್ರೆ? ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡ್ತೀರಿ ನೀವು. ಸಾಂಸ್ಕೃತಿಕ ಉತ್ಸವ ಮೈಸೂರು ದಸರಾ ಅಂದ್ರೆ ದಸರಾದ ಇಡೀ ಆ ಒಂದು ಧಾರ್ಮಿಕ ಪರಂಪರೆ ಏನಿತ್ತು, ಮಹಾರಾಜರಿಂದ ನಡ್ಕೊಂಡು ಬಂದ ಪರಂಪರೆ ಏನಿತ್ತು, ಅದಕ್ಕೆ ಮಸಿ ಬಳಿಯುವಂತ ಕೆಲಸ ನೀವು ಮಾಡಿದಿರಿ. ಇದು ಮಹದೇವಪ್ಪನವರು. ನಿಮ್ಮ ಲೆಫ್ಟಿಸಮ್ ಇದ್ರೆ, ನಿಮ್ಮ ವಿಚಾರವಾದ ಇದ್ರೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಸಾರ್ವಜನಿಕ ಜೀವನದಲ್ಲಿ ಇವತ್ತು ಬಹುಸಂಖ್ಯಾತರ ಭಾವನೆಗೆ ಕೂಡ ಗೌರವ ಸಿಗಬೇಕಾಗುತ್ತೆ. ನೀವು ಉಸ್ತುವಾರಿ ಸಚಿವರು ಮೈಸೂರಿದ್ದು ಹೆಂಗ್ ಮಾಡಿದ್ರಿ ನೀವು ಸಾಂಸ್ಕೃತಿಕ ಉತ್ಸವ ಅನ್ನುವಂತ ಪ್ರಿಂಟ್ ಅನ್ನ? ಮೈಸೂರಿನ ದಸರಾ ಚಾಮುಂಡಿಗೆ ಸಂಬಂಧಪಟ್ಟಿತ್ತು, ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿತ್ತು. ಅಲ್ಲಿಂದ ಶುರುವಾಗುತ್ತೆ ಸಾಂಸ್ಕೃತಿಕ ಉತ್ಸವ ಅಂದ್ರೆ. ಅದು ಅಲ್ಲಿ ಯುವ ದಸರಾ, ಅಲ್ಲಿ ಬೇರೆ ಕಾರ್ಯಕ್ರಮ ಕೆಳಗಡೆ ನಡೆಯುತ್ತೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಮೇಲೆ ನಡೆಯುವಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದೊಂದು ಧಾರ್ಮಿಕ ಕಾರ್ಯಕ್ರಮ. ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ನೀವು. ಈವನ್ ಕೆಳಗಡೆನು ನಾನು ದಸರಾ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ. ಸಾಂಸ್ಕೃತಿಕ ಅದು? ನಿಮ್ಗೆ ಅದು ಸಾಂಸ್ಕೃತಿಕ ಅಂತ ಅನ್ಸುತ್ತೆ? ಸಾಂಸ್ಕೃತಿಕ ಮಾಡಕ್ಕೆ ನಿಮ್ಗೆ ಬೇರೆ ದಿನ ಇಲ್ಲ, ಕನ್ನಡ ರಾಜ್ಯೋತ್ಸವ ಇಲ್ಲ. ಅಪಮಾನಕ್ಕೂ ಒಂದು ಮಿತಿ ಇರಬೇಕು, ನಮ್ಮ ಸಹರಣೆಗೂ ಒಂದು ಮಿತಿ ಇದೆ. कर्नाटक का लीडर्स का आपस में झगड़ा है। ये झगड़ को खड़गे जी ने दिखाया। उसको लग रहा है ये सरकार ठीक से काम नहीं कर रहे हैं, बता नहीं सकते। इसके कारण मुझे लग रहा है मल्लिकार्जुन खड़गे जी ने फार्मर्स किसान आते समय, मेरा भी ऐसे हुआ, क्या करना है ऐसे पूछ रहे हैं, क्योंकि उसका ही सरकार कर्नाटक में है, वो कुछ नहीं कर पाते हैं, फार्मर्स को मदद नहीं देते हैं। उसका पूरा पैसा, एक विकास का कार्यक्रम भी कर्नाटक में नहीं, उसका पूरा पैसा गारंटी गारंटी गारंटी, नहीं तो करप्शन भ्रष्टाचार में चल रहे हैं। ऐसा ही है कि सरकार पहले भी कांग्रेस इतना करप्शन सरकार था, मगर पहली बार इतना करप्ट सरकार, इतना इनएफिशिएंट सरकार को खड़गे जी ने खुद का स्टेट में, खुद का राज्य में देख रहे हैं। मुझे लग रहा है उसको भी बहुत नाराज होगा, इसलिए
वो नाराज को कैसे दिखाना? फार्मर्स के, किसानों के सामने दिखाया। का चुनाव हो रही है, हम लाइन में खड़े होके वोट भी डाल के आए हैं। बहुत अच्छा लगा क्योंकि एक पुराना कार्यकर्ता ऑनरेबल गवर्नर ऑफ महाराष्ट्र उपराष्ट्रपति बनेंगे, अच्छा वोट से जीतेंगे जरूर। वो तो एक अच्छा वाइस प्रेसिडेंट एंड राज्यसभा का चेयरमैन होंगे। साउथ इंडिया से आके इतना बड़ पद मिलना, पहले वेंकैया नायडू भी थे, ऐसा पद मिलना हमारे लिए बहुत गर्व का बात है। बहुत अच्छा लगा। आज तो वोटिंग हो रही है। ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ್ನ ಕಾಪಾಡಬೇಕು, ಅದು ಯಾವುದೇ ರೀತಿಯ ಗಂಭೀರತೆಯನ್ನು ಹೊಂದಿಲ್ಲ ಮತ್ತು ಏಕಪ್ರಕಾರವಾಗಿ ನಡೀತಾ ಇದೆ. ಗಣೇಶ ಚತುರ್ಥಿ ಆರಂಭ ಆಗುವುದಕ್ಕೆ ಮುಂಚೆನೆ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ, ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ. ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗಲದಲ್ಲಿ. ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು, ಕೇಸ್ ಆಗಿತ್ತು. ಈ ಬಾರಿ ಎಚ್ಚರಿಕೆಯನ್ನ ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದ್ರು. ಬೆಂಗಳೂರಲ್ಲಿ ಎಲ್ಲೂ ಡಿಜೆ ಇಲ್ಲ, ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡ್ಲಿಲ್ಲ. ವಿಪರೀತವಾದಂತ ರಿಸ್ಟ್ರಿಕ್ಷನ್ ಅನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ. ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್, ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಏನ್ ಬೇಕಾದ್ರೂ ಮಾಡಬಹುದು. ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು. ಕೊನೆಗೆ ಪೊಲೀಸ್ ವ್ಯಾನ್ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ. ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಗಣಪತಿ ಉತ್ಸವವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ. ಒಂದ್ಸರಿ ನೀವು ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ? ಏನ್ ಮಾಡ್ತಾ ಇದ್ರಿ ನೀವು? ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು, ಗಣಪತಿಗೆ ಕಲ್ಲು ತಾಕ್ತು. ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು? ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು? ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕು, ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ? ಏನ್ ನಡೆಸಿದೀರಿ ನೀವು? ಮೆರವಣಿಗೆ ಗಣಪತಿದಾಗ್ತಾ ಇದೆ, ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ. ಎಲ್ಲಿ ಕಲ್ಲು ತೂರಾಟ ಆಯ್ತು, ಯಾರೋ ಪುಂಡರು ಕಲ್ಲನ್ನ ತೂರಾಟ ಮಾಡಿದ್ರು, ಗಣಪತಿಗೆ ಅವಮಾನ ಮಾಡಿದ್ರು, ತಕ್ಷಣವಾಗಿ ಅವರನ್ನ ಅರೆಸ್ಟ್ ಮಾಡಬೇಕಿತ್ತು. ಇಲ್ಲ, ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು, ಸೆಕ್ಯೂರಿಟಿ ಕೊಡಬೇಕಾಗಿತ್ತು. ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ. ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ? ಏನ್ ಮಾಡ್ಬೇಕು ಅಂತಿದ್ದೀರಿ? ಅದರ ಮೇಲೆ ನಮ್ಮ ಮೇಲೆ ಆರೋಪ ಹೊರಿಸ್ತೀವಿ. ಚಲೋರಾಯ ಸ್ವಾಮಿ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ ಹಿಂದೂಗಳೇ ಮಾಡಿರ್ಬೋದು, ಬಿಜೆಪಿಯವರೇ ಮಾಡಿದ್ದಾರೆ. ಏನ್ ನಡೆಸಿದೀರಿ ನೀವು? ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು. ಪದೇ ಪದೇ ಹೇಳ್ತಾರೆ ಇಂಥ ಎಲ್ಲ ಘಟನೆ ನಡೆದಂತ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್. ಯಾವುದು ಮೈನರ್ ಇನ್ಸಿಡೆಂಟ್? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು, ಗಣಪತಿಗೆ ಅವಮಾನ ಮಾಡುವಂಥದ್ದು ಮತ್ತು ಲಾಠಿ ಚಾರ್ಜ್ ಆಗುವಂಥದ್ದು, ಇದು ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಈ ಧೈರ್ಯ ಯಾಕೆ ಬರ್ತಿದೆ?
ಅಲ್ಪಸಂಖ್ಯಾತರಲ್ಲಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂತ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ತಾ ಇದೆ. ಏನೇ ಕೇಸ್ ಮಾಡ್ಬೋದು, ಕೇಸ್ ಹಾಕ್ತೀರಿ, ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ, ಆಮೇಲೆ ಕ್ಯಾಬಿನೆಟ್ ತಂದು ವಿಡ್ರಾ ಮಾಡ್ತೀರಿ. ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾವು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದ್ದಾರೆ, ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಪರವಾಗಿ ನಿಲ್ತಾರೆ. ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹಿ ಶಕ್ತಿಗಳಿದಾವೆ, ಕಿಡಿಗೇಡಿಗಳಿದ್ದಾರೆ, ಅವರಿಗೆ ಬಂದಿದೆ. ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ನಿಮ್ಗೇನು ಅನ್ಸಲ್ಲ? ನಾನು ಮೊನ್ನೆ ಚಾಮರಾಜಪೇಟೆ ಗಣಪತಿ ಹತ್ರ ಹೋಗಿದ್ದೆ. ಹೋಗುವ ಎಲ್ಲ ದಾರಿಯಲ್ಲಿ ISI ಧ್ವಜಗಳಿದ್ದಾವೆ, ಅವರು ಬರೆಯುವಂತ ಅಕ್ಷರಗಳಿದ್ದಾವೆ. ಔರಂಗಜೇಬನ ಖಡ್ಗ ಪ್ರದರ್ಶನ ಮಾಡಿದ್ದಾರೆ. ನಿಮ್ಗೇನು ಅನ್ಸಲ್ಲ? पूरा का पूरा खराब हो गया। परमेश्वर का नेतृत्व में, सिद्धरामैया का नेतृत्व में, DK शिवकुमार के नेतृत्व में एक सरकार कर्नाटक में है, ऐसा नहीं लग रहा है। अलग अलग जगह में ऐसा माहौल है, हिंदुओं को अपमान करो। चामुंडी का उत्सव, नवरात्रि का उत्सव, उधर अपमान। इतना साल से, शतमानों से मैसूर दसरा चामुंडेश्वरी का उत्सव था, पहली बार उसको कल्चरल प्रोग्राम बनाया, ऐसे इनविटेशन प्रिंट किया। कल मद्दूर में गणपति का ऊपर, गणपति का प्रोसेशन को ऊपर पत्थर डाला, मस्जिदी से फेंका, पुलिस किधर थे? क्यों प्रिकॉशन नहीं लिया? वो पत्थर मस्जिद को ऊपर कैसे पहुंचा? उधर का मौलवी क्या कर रहा था? पुलिस क्या कर रहा था? क्यों नहीं देखा? लेकिन जानबूझकर हिंदुओं को अपमान करना चाहते हैं ये सरकार। पिछले साल नागमंगला में हुआ, गणपति को अरेस्ट करके पुलिस जीप में उसको विसर्जित किया। ये साल वही मंड्या में, मद्दूर में कल ऐसा घटना हुआ। भद्रावती में ईद मिलाद का प्रोसेशन के समय पाकिस्तानी जिंदाबाद बोल के कुछ नहीं होता है। मैं चामराजपेट का गणपति गई, रास्ता में सब जगह में ISI इसका ध्वज में क्या लिखते हैं? वो लिखे हैं औरंगजेब का खड्ग का प्रदर्शन किया है, कुछ कार्यवाही नहीं होता है। ये सरकार क्या करना चाहते हैं? अबेसमेंट पॉलिटिक्स कितने दिन तक है? तुष्टीकरण का राजनीति कितने दिन तक है? वो लोग तो आपका ही वोटर है, अभी तो बंद करो, हिंदुओं को रक्षा करो। ऐसे करने का काम केवल एक कांग्रेस सरकार में कर्नाटक में हो रहे हैं। सिद्धरामैया पूरा का पूरा वन साइड खड़े हुआ है। परमेश्वर बोलते ये माइनर इंसिडेंट, महिला का ऊपर हाथ उठाया, लाठीचार्ज किया, घायल हो गया, ये छोटा मामला होती है। हमारे गृह मंत्री को क्या करना चाहते हैं आप? हिंदुओं का रक्षा कब करेंगे? ये मेरा प्रश्न है, कब करेंगे? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.